ವಾಣಿಜ್ಯ ಸಿಲಿಂಡರ್ಗಳ ಕೊರತೆ ಶುರುವಾಗಿದೆ ಬೆಂಗಳೂರಿನಲ್ಲಿ. ಅದು ಕೇವಲ ಬೆಂಗಳೂರಿಗೆ ಸೀಮಿತವಾದದ್ದಲ್ಲ, ಎಲ್ಲ ಮಹಾನಗರಗಳಲ್ಲೂ ಈ ಸಮಸ್ಯೆಯಾಗಿದೆ. ನಿಧಾನಕ್ಕೆ ಟೈರ್ 2 ಸಿಟಿಗಳಲ್ಲಿ ಇದು ಕಾಣಿಸಿಕೊಳ್ತಾ ಇದೆ. ಅಶೋಕ್ ಗೌಡ್ರು ಇದ್ದಾರೆ ಬಿಜೆಪಿಯಿಂದ. ಏನು ಮಾಡ್ತಾ ಇದ್ದೀರಿ ಅಶೋಕ್ ಗೌಡ್ರೆ? ನೋಡಿ, ಈಗ ಯುದ್ಧದ ಸನ್ನಿವೇಶ, 11ನೇ ದಿನದ ಯುದ್ಧ, 60 ದಿವಸದ ಸ್ಟಾಕ್ ಇದೆ, 60 ದಿವಸದ ಸ್ಟಾಕ್ ಇದೆ ಅಂತ ಹೇಳ್ಕೊಂಡು ಬಂದು 1.5 ದಿನದಲ್ಲಿ ಸಿಲಿಂಡರ್ಗಳೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದುಬಿಟ್ರೆ ಹೆಂಗಿದು? 1.5 ದಿನ ಏನು ಲೆಕ್ಕ ಅಂತ ಗೊತ್ತಾಗಿಲ್ಲ ನನಗೆ. 11 ದಿನ ಆಗಿದೆ ಈಗ ಯುದ್ಧ ಶುರುವಾಗಿ 11 ದಿನ ಆಯ್ತು ರೀ. ಸ್ಕ್ಯಾರ್ಸಿಟಿ ಶುರುವಾಗಿ 1.5 ದಿವಸ. ಸ್ಕೇರ್ಸಿಟಿ ಏನಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅಂದ್ಬಿಟ್ಟು ನಾಥೂಜಿನು ಹೇಳಿದ್ರು. ನಮ್ಮ ಅದು ಅಭಿಪ್ರಾಯ ಸರ್, ಡಿಸಿಷನ್ ಅಭಿಪ್ರಾಯ. ಈಗ ನಾನು ಒಂದು ಒಂಚೂರು ಸ್ಟಾಟಿಸ್ಟಿಕ್ಸ್ ಕೊಟ್ಟೋಗೋಣ. ಕರೆಕ್ಟ್ ಆಗಿ ಭಾರತದಲ್ಲಿ 88% ಆಫ್ ಆಯಿಲ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ. ಅದರಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ದಂಥ 32% ಆಫ್ ಆಯಿಲ್ ಬಂದು ಗಲ್ಫ್ ಕಂಟ್ರೀಸಿಂದ ಇತ್ತು. ಆಮೇಲೆ CNG ಇನ್ ಸ್ಪೆಸಿಫಿಕ್ಕು ನಾವು ಕೊತಾರಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಇವತ್ತು ಸ್ಕ್ಯಾರ್ಸಿಟಿ ಬಂದಿರತಕ್ಕಂಥದ್ದು CNGಗೆ ಅಂತಕ್ಕಂಥದ್ದು ವಾಸ್ತವನೇ, ಏನು ನನ್ನೇನಾದರೂ ಅಳಗಳಿತಿಲ್ಲ. ಅದಕ್ಕೆ ಈಗಾಗಲೇ ಏನಾಗಿದೆ, ಭಾರತ ಸರ್ಕಾರ ಕೆನಡಾ ಮತ್ತು ರಷ್ಯಾ ಜೊತೆ CNG ಸಪ್ಲೈ ಮಾಡಿ ಅಂತ ಈಗಾಗಲೇ ಮಾತುಕತೆ ಚರ್ಚೆ ಸ್ಟಾರ್ಟ್ ಮಾಡಿ ಈಗಾಗಲೇ CNGನ ಸಪ್ಲೈ ಮಾಡಲಿಕ್ಕೆ ಪ್ರಾರಂಭ, ಅಂದರೆ ಅವರಿಗಾಗಲೇ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರ. ಜೊತೆಗೆ ಈಗ ಏನಿದೆ ವಿಚಾರ, ಮಿಡಲ್ ಈಸ್ಟ್ನಲ್ಲಿ ಯಾವ ಅದೇನು ಸ್ಟ್ರೈಟ್ ಆಫ್ ಹಾರ್ಮಸ್ ಅಂತ ಏನು ಹೇಳ್ತಾರೆ, ಇಲ್ಲಿ ಯಾವ ರೀತಿ ಅಟ್ಯಾಕ್ಸ್ನ ಮಾಡ್ತಾ ಇದ್ದಾರೆ ಇರಾನ್, ಅಂದರೆ ಇರಾನ್ನ ಏನು ಯುದ್ಧ ಶಿಪ್ನಿಗಳು ಮಿಸೈಲ್ಸ್ ಏನಿದೆ ಈ ಗಲ್ಫ್ ಕಂಟ್ರೀಸ್ಗಳ ಮೇಲೆ ಇನ್ ಸ್ಪೆಸಿಫಿಕ್ಕು ಕೊತಾರ್ನ, ಕುವೇಟ್ನ ಮತ್ತು ಸೌದಿ ಅರೇಬಿಯನ್ ಟಾರ್ಗೆಟ್ ಮಾಡ್ತಾರೆ. ಅವರೆಲ್ಲನೂ ಪ್ರೊಡಕ್ಷನ್ನ ಕಡಿಮೆ ಮಾಡಿರೋದ್ರಿಂದ ಈ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಭಾರತದಲ್ಲಿ 74 ದಿನಗಳ ಸ್ಟಾಕ್ ಇರ್ತಕ್ಕಂಥದ್ದು ಅದು ವಾಸ್ತವ. ಈಗಾಗಲೇ ಅದನ್ನು 60 ದಿನಕ್ಕೆ ಬಂದಿದೆ. ಈಗಾಗಲೇ ಇನ್ನೊಂದು ಏನು ಅಂದರೆ, ನಾನು ಒಂದು ಸ್ವಲ್ಪ ಯಾರ್ಯಾರು ನ್ಯೂಟ್ರಲ್ಲು ಅಂದರೆ ದಿನ ಕ್ರಿಟಿಸೈಸ್ ಮಾಡ್ತಕ್ಕಂಥ ಮೋದಿ ಗೌರ್ನಮೆಂಟ್ನ ಅಂಥವ್ರದ್ದು ಆರ್ಟಿಕಲ್ಸ್ನ ಓದ್ತಾ ಇದ್ದೆ. ಆರ್ಟಿಕಲ್ಸ್ ಓದ್ತಾ ಇದ್ದಾಗ ಅವ್ರು ಹೇಳ್ತಿದ್ದಾರೆ ಆಲ್ಮೋಸ್ಟ್ 177 ಮಿಲಿಯನ್, ಇಫ್ ಐ ಆಮ್ ನಾಟ್ ರಾಂಗ್, ಕರೆಕ್ಟ್ 177 ಮಿಲಿಯನ್ ಆಫ್ ಬ್ಯಾರಲ್, 144 ಮಿಲಿಯನ್ ಬ್ಯಾರಲ್ಲು ಆನ್ ಶೋರಲ್ಲಿ ಇದಿರ್ತಕ್ಕಂಥದ್ದು. ಅದರಲ್ಲಿ ಜೊತೆಗೆ ಅದು ಬಿಟ್ಟು 72 ಬ್ಯಾರಲ್ಲು ಸಿಂಗಾಪುರ್ನಲ್ಲಿ ಈಗಾಗಲೇ ಸಿಂಗಾಪುರ್ ಶೋರ್ಸ್ಗೆ ಬಂದಿದೆ. ಈಗಾಗಲೇ ಭಾರತಕ್ಕೆ ಬರ್ತಾ ಇರ್ತಕ್ಕಂಥದ್ದು ಸಹ ವಾಸ್ತವ ಅಂತಕ್ಕಂಥದ್ದು. ಅಂದರೆ ಅರ್ಥ ಏನು, ಈಗ ಯಾವ ರೀತಿ ಕೇಂದ್ರ ಸರ್ಕಾರ ಆಡಳಿತ ಮಾಡಬೇಕು, ಕೇಂದ್ರ ಸರ್ಕಾರ ಯಾವ ರೀತಿ ನೀತಿಗಳನ್ನು ತೆಗೆದುಕೊಳ್ತಾ ನಿರ್ಧಾರ ತೆಗೆದುಕೊಳ್ತಾ ಇದೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರದ್ದು ತಾವೆಲ್ಲ ಹೇಳ್ದಂಗೆ ಅಭಿಪ್ರಾಯನೇ ಇರಲಿ, ಆದರೆ ಈ ಕೃತಕ ಅಭಾವ ಏನು ಉಂಟಾಗಿದೆ ಇದಕ್ಕೆ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ. ಅವರ ರೀತಿ ನೀತಿ ಏನಿದೆ ಅಂತ ಹೇಳಿದ್ರೆ, ಈ ಯುದ್ಧದಲ್ಲಿ ನಾವೇನಾದರೂ ಒಂದು ಸ್ವಲ್ಪ ಬೆಳೆ ಬೇಯಿಸ್ಕೊಳ್ಳೋಣ ಅಂದರೆ, ಈಗ ಹೋಗ್ಬಿಟ್ಟು ರೈಡ್ ಮಾಡಿದ್ದಿದ್ರೆ, ಈಗ ಫರ್ಟಿಲೈಸರ್ಸ್ ಕತೆ ನಾವು ನೋಡಿದ್ವಿ. ಫರ್ಟಿಲೈಸರ್ಸ್ ಕೃತಕ ಅಭಾವ ಕೇಂದ್ರ ಸರ್ಕಾರ ಕೊಟ್ಟರು ಸಹ ಇವರೇನು ಮಾಡ್ತಿದ್ರು, ಕಳಸಂತೆಯಲ್ಲಿ ಮಾರ್ಕೊಂತಿದ್ರು. ಇವತ್ತು ಅಷ್ಟೇ ಸಿಲಿಂಡರ್ಗಳನ್ನ ಕೊಡಿ ಅಂತ ಹೇಳಿದ್ರು ಸಹ ಕಳಸಂತೆನಲ್ಲಿ ಆಗ್ತಿದೆ ಅಂತ ಹೇಳಿ ನಮ್ಮ ಹೋಟೆಲ್ ಅಸೋಸಿಯೇಷನ್ ಹೇಳ್ತಾ ಇದ್ದಾರೆ. ಪ್ರೈವೇಟ್ ಪ್ಲೇಯರ್ಸ್ ಬಗ್ಗೆ ಲಾಭ ಮಾಡ್ಕೊಳ್ಳೋಕೆ ಪ್ರೈವೇಟ್ ಪ್ಲೇಯರ್ಸ್ ಹೆಂಗ್ ಬರ್ತಾರೆ? ಪ್ರೈವೇಟ್ ಪ್ಲೇಯರ್ಸ್ ಬರೋ ಯಾವಾಗ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಲೈಸೆನ್ಸ್ ಕೊಟ್ಟು ನೀವು ಈ ಬಿಸ್ನೆಸ್ ಮಾಡಬಹುದು ಅಂತ ಹೇಳಿದ್ದಕ್ಕೆ ಬಿಸ್ನೆಸ್ ಮಾಡ್ತಾ ಇಲ್ಲ. ನಿಜಾನೇ ಲೈಸೆನ್ಸ್ ಕೊಟ್ಬಿಟ್ಟಿರ್ತಾರೆ. ಮೊನ್ನೆ ಒಂದು ಫಿಲಿಮಲ್ಲಿ ತುಂಬ ಚೆನ್ನಾಗಿ ಹೇಳೋದು, ನಾವು ವಿತಿನ್ ದ ಲಾ ಆಟ ಆಡ್ತೀವಿ, ವಿತಿನ್ ದ ಲಾ ಆಟ ಆಡ್ತೀವಿ ಅಂತ ಹೇಳಿ. ಆಟ ಅಂದರೆ ಏನಂದರೆ ಅರ್ಥ, ಅಲ್ಲಿ ಯಾವ ರೀತಿ ಸರ್ಕಾರಕ್ಕೂ ವಂಚನೆ ಮಾಡಬೇಕು, ಜನಗಳಿಗೆ ವಂಚನೆ ಮಾಡಬೇಕು, ಅದು ಮಾಡ್ತೀವಿ ಅಂತೇಳಿ. ಉದಾಹರಣೆಗೆ ಕೇಂದ್ರ ಸರ್ಕಾರ ಲೈಸೆನ್ಸ್ ಕೊಟ್ಟಿದ್ರೂ ಸಹ ರಾಜ್ಯ ಸರ್ಕಾರ ಪ್ರೊಆಕ್ಟಿವ್ ಆಗಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಅವರು ಹೋಗ್ಬಿಟ್ಟು ITC ಗಾರ್ಡನ್ಯದಲ್ಲಿ ಕೂತ್ಕೊಂಡು ಊಟ ಮಾಡೋದಲ್ಲ, ನೀವು ಸ್ವಲ್ಪ ಆ್ಯಕ್ಷನ್ಗೆ ಇಳಿಬೇಕು. ಆ್ಯಕ್ಷನ್ಗೆ ಇಳಿದು ಯಾವ ರೀತಿ ಫರ್ಟಿಲೈಸರ್ ಸಮಸ್ಯೆ ಇದ್ದಾಗ ನೀವು ಕೃತಕ ಅಭಾವ ಕ್ರಿಯೇಟ್ ಮಾಡಿದ್ರು, ಆ ರೀತಿ ಇದನ್ನು ನೀವು ಹೇಳಿದ್ರೆ ಅರ್ಥ ಏನು? ಸಿಲಿಂಡರ್ ಸಪ್ಲೈ ಎಲ್ಲ ಸರಿಗಿದೆ ಇಲ್ಲ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಅವರು ಅಕಸ್ಮಾತ್ ನೀವು ಹೇಳೋದಿಲ್ಲ ಪ್ರೈವೇಟ್ ಪ್ಲೇಯರ್ಸ್ ಹತ್ರ ಹೋಗಿ, ಪ್ರೈವೇಟ್ ನಿನ್ಗೆ ಹೆಂಗೆ ಬಂತಪ್ಪ, ಈಗ ಬರಲಿಲ್ಲ ಅಂದರೆ IPC ಬರಲಿಲ್ಲ, HPC ಬರಲಿಲ್ಲ, BPCL ಬರಲಿಲ್ಲ, ನಿನಗೆ ಹೆಂಗೆ ಬಂತು, ನಿಂಗೆ ಬರೋದಕ್ಕೆ ಹಿಂಗೆ ಬಂತು ಅಂತ ಹೇಳಿದ್ರೆ ವಿಚಾರ ಏನು ಅಂತ ಹೇಳಿದ್ರೆ, ಅವ್ರಿಗೆ ಬರ್ತಾ ಇದೆ, ನಿನಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಹೆಂಗೆ ಬಂತು ಅನ್ನೋ ಪ್ರಶ್ನೆಗೆ ನೀವು ಈ ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ ಅಂತಿದ್ದಾಗ ನೀವೇನು ಪ್ರೊಆಕ್ಟಿವ್ ರೂಲ್ ನಿಭಾಯಿಸಿದ್ರಿ? ಈಗ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ ಇಷ್ಟು ದೊಡ್ಡದು? ಹೌದು. ನಿಮಗೂ ಕೂಡ ರೇಡ್ ಮಾಡುವ ಅಧಿಕಾರ ಇಲ್ವಾ? ಇಲ್ಲ ನೋಡಿ, ಕರೆಕ್ಟ್ ಇದೆ, ರೇಡ್ ಮಾಡುವ ಅಧಿಕಾರ ಇದೆ. ಬಟ್ ನೀವು ಆಯ್ತಪ್ಪ, ನಾನು ಕೇಳ್ತೀನಿ ಪ್ರಶ್ನೆ, ಈ ರಾಜ್ಯದಲ್ಲಿ 28 ಸಂಸದರಿದ್ದಾರೆ ತಾನೆ? 28 ಸಂಸದರಿದ್ದಾರೆ. ಮೊನ್ನೆ ಅಷ್ಟೇ ಸೋಮವಾರ ಅಧಿವೇಶನಕ್ಕೆ ಹೋಗ್ತೇನೆ ಅಂತ ಮಾಡಿದ್ದಾರೆ. ಆಯ್ತಪ್ಪ, ಈ ಗ್ಯಾಸ್ ಇಲ್ಲಿ ಸಮಸ್ಯೆ ಆಗ್ತಾ ಇದೆ, ಇಲ್ಲಿ 3-4 ಜನ ಸಂಸದರಿದ್ದಾರೆ ಬೆಂಗಳೂರಲ್ಲಿ, ಬೆಂಗಳೂರು ಗ್ರಾಮಾಂತರ ಹಿಡಿದು. ಅವ್ರು ಏನು ಮಾಡ್ತಿದ್ದಾರೆ? ಈಗ ಅವರೆಲ್ಲ ಹರ್ದೀಪ್ ಸಿಂಗ್ ಪುರಿಯ ಗಮನಕ್ಕೆ ನಾವು ತಂದ್ವಿ ಅನ್ನೋದನ್ನು ಹೇಳಿದ್ದನ್ನು ಬಿಟ್ಟರೆ ಅವ್ರು ಏನೂ ಮಾಡ್ತಾ ಇದ್ದಂಗೆ ಕಾಣ್ತಾ ಇಲ್ಲ. ಈಗ ನೋಡಿ ನಾಥೂಜಿ, ನೀವು ಯಾವಾಗಲೂ ಏನು ಗೊತ್ತಾ, ಭಾರತೀಯ ಜನತಾ ಪಾರ್ಟಿ ಇಲ್ಲ, ರಾಜ್ಯ ಸರ್ಕಾರ ಏನು ಮಾಡುತ್ತೆ ಇದರಲ್ಲಿ? ರಾಜ್ಯ ಸರ್ಕಾರ ನಿಮ್ಮನ್ನು ಟೀಕೆ ಮಾಡ್ತಿದ್ದಾರೆ.
KH ಮುನಿಯಪ್ಪನವ್ರು ನಾಳೆ ಬೆಳಗ್ಗೆ ಒಂದು ಸಭೆ ಕರೆದಿದ್ದಾರಂತೆ. ಸಭೆ ನಂತರ ಆಯ್ತಪ್ಪ, ನಿಮ್ಮನ್ನ ಟೀಕೆ ಅದನ್ನ ಮಾಡ್ತಾರೆ. ನಾವೇನಾದ್ರೂ ಮಂತ್ರಿಗಳಾಗಿದ್ರೆ ನಾವು ಇವತ್ತು ಮಧ್ಯಾಹ್ನ ಕರಿತಾ ಇದ್ವಿ ಸಭೆ, ನಾಳೆ ಬೆಳಗ್ಗೆ ಅಲ್ಲ, ಇವತ್ತು ಮಧ್ಯಾಹ್ನ ಕರಿತಾ ಇದ್ವಿ. ಅದು ಪ್ರೊಆಕ್ಟಿವ್ನೆಸ್ ಅಂದ್ರೆ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಅಜಿತ್ಜಿ, ಈಗ ಕೇಂದ್ರ ಸರ್ಕಾರ CNG ನ ಕೆನಡಾ ಮ್ಯಾಕ್ಸಿಮಮ್ 92% ಆಫ್ CNG ಸಪ್ಲೈಸ್ ಕಮ್ ಫ್ರಮ್ ಏಷ್ಯಾದಲ್ಲಿ ಏಷ್ಯನ್ ಕಂಟ್ರೀಸ್ಗೆ. ನೀವು ಎರಡರಲ್ಲಿ ಒಂದು ಹೇಳಿ ನನಗೆ. ಈಗ ಅಲ್ಬೇನಿಯಾ, ಕೆನಡಾ, ಅಜಿತ್ ಹೇಳ್ತಾ ಇದ್ರು ಸಂಜೆ, ಎಲ್ಲಿಂದ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಅದು ಬರುವವರೆಗೆ ಸ್ಕ್ಯಾರ್ಸಿಟಿ ಇರುತ್ತಾ ಅಂತ ಹೇಳ್ತಿದ್ದೀರಾ, ಅಥವಾ ಈ ಸ್ಕ್ಯಾರ್ಸಿಟಿ ಇದು ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ಸ್ಕ್ಯಾರ್ಸಿಟಿ? ಎರಡರಲ್ಲಿ ಒಂದು ಉತ್ತರ ಹೇಳಿ ನೀವು. ನೋಡಿ, ನೀವೇನ್ ಹೇಳ್ತಿದ್ದೀರಿ? ಸ್ಕ್ಯಾರ್ಸಿಟಿ ರಾಜ್ಯ ಸರ್ಕಾರ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತೀರಿ. ಎರಡನೇದು ಹೇಳ್ತೀರಿ ನಾವು ಅಲ್ಲಿಂದ ತರಿಸ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿಂದ ಬರೋ ತನಕ ಈ ಸ್ಕ್ಯಾರ್ಸಿಟಿ ಇರುತ್ತಾ? ನಾನು ಮೊದಲ ಪಾಯಿಂಟ್ ಅಲ್ಲ ಗಳಿಯೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಭಾವ ಏನಿದೆ 92% ಹೇಳಿ. ಯುದ್ಧ ಇದೆ ಅಪ್ಪ, ಅಭಾವ ಇದೆ ಸತ್ಯವೇ. 92% ಆಫ್ CNG ಫಾರ್ ದ ಎಂಟೈರ್ ಏಷ್ಯನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಜಪಾನು, ಇಂಡಿಯಾನು ಸೇರಿಸ್ಕೊಂಡು ಕೊತಾರಿಂದ ಬರ್ತಾ ಇತ್ತು. ಇವತ್ತು ಕೊತಾರ್ ಏನಿದೆ ಪ್ರೊಡಕ್ಷನ್ ಸ್ಟಾಪ್ ಮಾಡಿದೆ. ಪ್ರೊಡಕ್ಷನಲ್ಲಿ ಅವರು 12% ಬಂದಿದ್ದಾರೆ. ಅವರ 100% ಪ್ರೊಡಕ್ಷನಲ್ಲಿ 12% ಬಂದಿರತಕ್ಕಂಥದ್ದು ವಾಸ್ತವ. ಅದರಿಂದಾಗಿ ಎಫೆಕ್ಟ್ ಆಗಿದೆ, ಆಗುತ್ತೆ. ಅದು ಯಾರೂ ಸಹ ಅಲ್ಲಿಗಲಿಯಲಿಕ್ಕೆ ಆಗಲ್ಲ. ಆದರೆ ಭಾರತ ಸರ್ಕಾರ ಏನು ಮಾಡ್ತು, 1ನೇ ತಾರೀಕು ಮತ್ತು ಮಾರ್ಚ್ 2ನೇ ತಾರೀಕು ತನ್ನ ಡಿಸಿಷನ್ನ ತೆಗೆದುಕೊಂಡು ಕೆನಡಾ ಮತ್ತು ರಷ್ಯನ್ ಜೊತೆ ಮಾತಾಡಿ CNG ಸಪ್ಲೈಸ್ನ ನಮಗೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದೆ. ಅಂದರೆ ಉದಾಹರಣೆಗೆ ನಾನು ನೋಡ್ತಾ ಇದ್ದೆ, ಪರ್ಮಿಷನ್ ಕೊಟ್ಟಿದ್ದೀರಿ ನೀವು ರಷ್ಯಾದಿಂದ ಖರೀದಿ ಮಾಡಬಹುದು ಅಂತ. ಅಮೆರಿಕಾದವರು ಪರ್ಮಿಷನ್ ಇಲ್ಲ, ಅಮೆರಿಕಾದವನು ಪರ್ಮಿಷನ್ ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಮ್ಯಾಕ್ಸಿಮಮ್ 35% ರಷ್ಯಾದಿಂದ ತರ್ಸ್ಕೊಂತಿದ್ವಿ. ಅವ್ರ ಪರ್ಮಿಷನ್ ಅಲ್ಲ. ಅವ್ರು ಏನು ಹೇಳಿರೋದಂದ್ರೆ, ಆ ಕಂಪನಿ ಏನಿತ್ತು 3 ಕಂಪನಿಗಳು, ಅವರು ನೀವು ಮಾಡ್ಕೊಳ್ಳಿ, ಸಪ್ಲೈ ಕಡಿಮೆ ಆಗಿದೆ, ಆದ್ದರಿಂದ ಗ್ರೌಂಡ್ ಲೆವೆಲ್ ಅಲ್ಲಿ ಕೊರತೆ ಕಾಣಿಸ್ತಾ ಇದೆ. ಇದು ನೋಡಿ ಅಜಿತ್ ಜಿ, ಇನ್ನೊಂದು ರಾಜ್ಯ ಸರ್ಕಾರ ಜವಾಬ್ದಾರಿ ಅಲ್ಲ ಅಂದ್ರೆ ಯಾಕೆ ಬಿಜೆಪಿ ರೂಲ್ ಸ್ಟೇಟ್ ಅಲ್ಲಿ ಸಮಸ್ಯೆ ಆಗಿಲ್ವಾ? ಬಿಜೆಪಿ ರೂಲ್ ಸ್ಟೇಟ್ ಅಲ್ಲೇ ಬರ್ತಾ ಇದ್ದೀನಿ. ಈಗ ಅಹಮದಾಬಾದ್ ಅಲ್ಲಿ ಇವತ್ತು ಬೆಳಗ್ಗೆ ನಾನು ಇದೇ ವಿಚಾರ ನಾವು ಚರ್ಚೆ ಮಾಡ್ತಾ ಇದ್ವಿ. ಅಹಮದಾಬಾದು ಮತ್ತು ಬೇರೆ ನಗರಗಳಲ್ಲಿ ಯಾರ್ಯಾರು ನನ್ನ ಫ್ರೆಂಡ್ಸ್ ಇದ್ದಾರೆ, ಉದಾಹರಣೆಗೆ ಅಸ್ಸಾಂ, ಗುವಾಹಟಿ ಮತ್ತು ಅಹಮದಾಬಾದಲ್ಲಿ ನನ್ನ ಸ್ನೇಹಿತರು ತುಂಬ ಆತ್ಮೀಯರಿದ್ದಾರೆ, ಡೆಲ್ಲಿನಲ್ಲಿದ್ದಾರೆ. ಇವ್ರ ಹತ್ರ ಎಲ್ಲ ಮಾತಾಡ್ತಿದ್ದೆ, ನಿಮಗೆ ಅಭಾವ ಆಗಿದೆಯಲ್ಲ ಅಂತ. ನಮಗೆ ಯಾವುದೋ ಆ ಥರ ಸುದ್ದಿ ಬರ್ತಾ ಇಲ್ಲ ಅಂತ ಹೇಳಿದ್ರು. ಅವನೊಬ್ಬ ನನ್ನ ಕ್ಲೋಸ್ ಫ್ರೆಂಡು PWD-ನಲ್ಲಿ ಎಕ್ಸಿಕ್ಯೂಟಿವ್ ಬಂದಿಲ್ಲ ಅಂತ. ಸಿಲಿಂಡರ್ ಕೊಡ್ತಾ ಇಲ್ಲಪ್ಪ ನೋಡಿ. ಬಿಜೆಪಿ ಅಲ್ಲ, ನನಗೆ ಫ್ರೆಂಡ್ಸ್ ಇರ್ತಕ್ಕಂಥವ್ರು ಮಾತಾಡಿದೆ. ಆಮೇಲೆ ನಾನು ಇವತ್ತು ಬೆಳಗ್ಗೆ ಇಲ್ಲ ಅಜಿತ್, ನಾನು ಹೊಸೂರಲ್ಲಿದ್ದೆ. ಬೆಳಗ್ಗೆ ನಾನು ಹೊಸೂರಲ್ಲಿ ತಿಂಡಿ ತಿಂದಿದ್ದೀನಿ, ಆಯ್ತಾ. ಅಲ್ಲೂ ಸಹ ನಾನು ಮಾತಾಡೋದು ಯಾವುದೋ ಅಭಾವ ಇಲ್ಲ ಅಂದ್ರೆ ನೀವು ಟೈರ್ ನಾನು ಅಲ್ಲಿಗೆ ವಿಚಾರ ತೆಗೆದುಕೊಳ್ಳಕ್ಕೆ ಹೋಗಲಿಲ್ಲ. ಹೊಸೂರು ವಿಚಾರ ನಾನು ಬೆಳಗ್ಗೆ ಹೊಸೂರಲ್ಲಿದ್ದೆ, ತಮಿಳುನಾಡಿನ ಹೊಸೂರಲ್ಲಿದ್ದೆ. ದಿಲ್ಲಿಯಲ್ಲಿ ಅಧಿಕಾರ ನಡೆಸ್ತಾ ಇದ್ದೆ. ಆಕ್ಚುಲಿ ಸ್ಕ್ಯಾರ್ಸಿಟಿ ಪ್ರಾಬ್ಲಮ್ ಏನು ಅನ್ನೋದನ್ನ ಹೇಳಿ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.